ಏಕೀಕರಣ ಕೇವಲ ಗಡಿಯ ಕಥೆಯಲ್ಲ. ವಿಭಜಿತ ತುಂಡುಗಳಿಂದ ಸಂಯುಕ್ತ ಕರ್ನಾಟಕ ಹುಟ್ಟಿದಾಗ ಕನ್ನಡಿಗರಿಗೆ ಸಿಕ್ಕ ಆ ಮಹತ್ವದ ಭಾವನಾತ್ಮಕ ಉಡುಗೊರೆ ಏನು? ಇದು ಆರ್ವಿ ಕಾಲೇಜಿನ ಕನ್ನಡ ಸಂಘ ನಡೆಸುತ್ತಿರುವ 31 ದಿನ 31 ಏಕೀಕರಣ ಕಥೆಗಳು ಸರಣಿಯ ಅಂತಿಮ ದಿನ 31. ಒಮ್ಮೆ ಕನ್ನಡಿಗರು ಒಂದೇ ನಾಡಿನವರಾಗಿರಲಿಲ್ಲ, ಒಂದೇ ಭಾಷೆ, ಒಂದೇ ಸಂಸ್ಕೃತಿಯವರಾದರೂ ಒಂದೇ ಗುರುತಿನ ಹೆಸರಿನಲ್ಲಿ ಬದುಕಲು ಸಾಧ್ಯವಾಗಿರಲಿಲ್ಲ. ಆದರೆ ಆಲೂರು ವೆಂಕಟರಾವ್ ಅವರಂತಹ ಚಿಂತಕರು, ಬರಹಗಾರರು, ಕವಿಗಳು ಮತ್ತು ಸಾಂಸ್ಕೃತಿಕ ನಾಯಕರು ಏಕತೆಯ ಕನಸನ್ನು ಕಾಣಲು ಪ್ರೇರೇಪಿಸಿದರು. ಒಂದು ಕರ್ನಾಟಕ ಎಂಬ ಘೋಷಣೆಯು ಜನಮನದಲ್ಲಿ ಬೆಂಕಿ ಹಚ್ಚಿತು. 1920ರ ದಶಕದ ಕರ್ನಾಟಕ ಸಾಹಿತ್ಯ ಪರಿಷತ್ತು, 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, ಇಂತಹ ಹಲವಾರು ಚಳುವಳಿಗಳು ಸಂಯುಕ್ತ ಕರ್ನಾಟಕ ಎಂಬ ಕರೆ ನೀಡಿ ಏಕೀಕರಣ ಚಳುವಳಿಗೆ ಹೊಸ ಉಸಿರು ತುಂಬಿದವು. ಬರಹಗಾರರು, ಕವಿಗಳು, ಕಲಾವಿದರು ಎಲ್ಲರೂ ಒಂದೇ ಧ್ಯೇಯದಲ್ಲಿ ನಿಂತರು. ಜನರ ಹೋರಾಟ, ನಾಯಕತ್ವದ ತ್ಯಾಗ ಎಲ್ಲವೂ ಸೇರಿ ಏಕೀಕರಣದ ದಾರಿಯನ್ನು ನಿರ್ಮಿಸಿತು. ನವೆಂಬರ್ 1, 1956 ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದ ದಿನ. ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳು ಒಂದಾಗಿ ಹುಟ್ಟಿದ ಮೈಸೂರು ರಾಜ್ಯ ನಂತರದ ಕರ್ನಾಟಕವಾಯಿತು. ಮೊದಲ ಬಾರಿಗೆ ಕನ್ನಡಿಗರು ಒಂದೇ ಮನೆ, ಒಂದೇ ಆಡಳಿತ, ಒಂದೇ ಧ್ವನಿಯನ್ನು ಪಡೆದರು. ಆದರೂ ಕೆಲಸ ಮುಗಿದಿರಲಿಲ್ಲ. ಉತ್ತರ ದಕ್ಷಿಣದ ಅಭಿವೃದ್ಧಿ ಸಮತೋಲನ, ಗಡಿ ವಿವಾದಗಳು, ಆಡಳಿತ ಮತ್ತು ಶಿಕ್ಷಣದಲ್ಲಿ ಕನ್ನಡ ಬಲಪಡಿಸುವ ಹೋರಾಟ, ಈ ಎಲ್ಲವೂ ಹೊಸ ರಾಜ್ಯದ ಪರೀಕ್ಷೆಯಾದವು. ಆದರೆ ಸಂಯುಕ್ತ ಕರ್ನಾಟಕ ಜಯಶಾಲಿಯಾಯಿತು. ಭಾಷಾ ಮತ್ತು ಸಾಂಸ್ಕೃತಿಕ ಏಕತೆಯ ಶಕ್ತಿಯೇ ಅದರ ನಿಜವಾದ ಬಲವಾಗಿದೆ. ಇಂದು ಐಟಿ ನಾಯಕತ್ವದಿಂದ ಹಿಡಿದು ಹಂಪಿಯ ಪರಂಪರೆಯವರೆಗೆ ಕರ್ನಾಟಕವು ಆಧುನಿಕತೆ ಮತ್ತು ಪರಂಪರೆಯ ಸಮ್ಮಿಲನವಾಗಿದೆ. ನವೆಂಬರ್ 1 ನಮ್ಮ ಶಾಶ್ವತ ಹೆಮ್ಮೆ ಮತ್ತು ನಮ್ಮ ಐಕ್ಯತೆಯ ಸಂಕಲ್ಪದ ದಿನವಾಗಿದೆ. ಇದು ಒಂದಾದ ಕರ್ನಾಟಕದ ಕತೆ, ಒಂದು ಕನಸಿನಿಂದ ಹುಟ್ಟಿದ ವಾಸ್ತವದ ಕತೆ. ಇಲ್ಲಿಗೆ 31 ದಿನ ಸರಣಿಯ ಕತೆ ಮುಕ್ತಾಯವಾಗಿದೆ. ಸಹಕರಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.